ಒಂದು ರಸ್ತೆ ಕೊಡಕ್ಕಾಗಲ್ಲ ಅಂದ್ರೆ ಯಾವ ಸೀಮೆ ಗವರ್ಮೆಂಟ್ ಇದು? ಸಿದ್ದರಾಮಣ್ಣ ನಿಂದ್ ಗ್ಯಾರಂಟಿನೂ ಬೇಡ. ನಿಮ್ ಊರಲ್ಲಿ ಯಾವ್ದು ಸಿದ್ದರಾಮಯ್ಯ ನೋಡಿಲ್ಲ ಆಸ್ಪತ್ರೆ ಐತಿ ನೋಡು, ಫಸ್ಟ್ ಆಸ್ಪತ್ರೆ ರೆಡಿ ಮಾಡಿಸು. ನಮ್ಗಳಿಗೆ ಆಟೋಗಳು ಬುಕ್ ಮಾಡಿದ್ರು ಬರಲ್ಲ 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 ಅಂತಾರೆ. ಎಲ್ಲೋಗ್ ಸಾಯೋಣ? ಸೊ ಜಸ್ಟ್ ಒಂದ್ ರೋಡಿಗೋಸ್ಕರ ಇಬ್ರು ನಂದಲ್ಲ ಅಂತ ಯಾರು ಮಾಡಿಸ್ತಾನೆ ಇಲ್ಲ. ಹಂಗಾಗಿ 7 ವರ್ಷದಿಂದ ಹಿಂಗೆ ಇದೆ ಅದು. ನಾನು DK ಸುರೇಶ್ ಅವನಲ್ಲ, ಬೆಂಗಳೂರು ಗ್ರಾಮಾಂತರ ನಾನೇ ಗೆಲ್ಲೋದು ಅಂತೀಯಲ್ಲ, ನೀನ್ ಫಸ್ಟ್ ಬಂದು ರೋಡ್ ರೆಡಿ ಮಾಡಿಸು. 3-4 ಸರಿ ನಮ್ದು ಸರ್ವಿಸ್ ಅಲ್ಲಿ 80 ಸಾವಿರ ರೂಪಾಯಿ ಹೋಗಿದೆ ನಮ್ ಗಾಡಿಗಳಿಗೆಲ್ಲ. ನಮ್ಗೆ ಯಾವ ಗ್ಯಾರಂಟಿನೂ ಬೇಡ. ಹೌದು, ಅವ್ರ ಗ್ಯಾರಂಟಿಗಳಿಗೆ ದೊಡ್ಡ ನಮಸ್ಕಾರ. ನಮ್ಗೆ ಏನು ಬೇಡ. ಒಂದು ಒಳ್ಳೆ ಉತ್ತಮವಾದಂತಹ ರಸ್ತೆನ ಕೊಡಿ ಅಂತ ಹೇಳಿ ಯಶವಂತಪುರ ಇಂಡಸ್ಟ್ರಿಯಲ್ ಏರಿಯಾದ ಬಳಿ ಇರುವಂತಹ ನಿವಾಸಿಗಳು ಪ್ರತಿಭಟನೆ ಮಾಡಕ್ಕೆ ಮುಂದಾಗಿದ್ದಾರೆ. ನಾನೀಗ ಅದೇ ಸ್ಪಾಟ್ ಅಲ್ಲಿ ಇದೀನಿ. ಸೊ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜೊತೆಗೆ RR ನಗರ ಅಂದ್ರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಮತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಧ್ಯದಲ್ಲಿ ಬರುವಂತಹ ರಸ್ತೆ ಇದು. ಸೊ ಈ ಒಂದು ರಸ್ತೆಯಲ್ಲಿ APMC ಯಾರ್ಡ್ ಕೂಡ ಹೋಗಬಹುದು. ಜೊತೆಗೆ ಈ ಒಂದು ರಸ್ತೆ ಮುಖಾಂತರ ಹೋದ್ರೆ ಆ ಕಡೆಯಿಂದ ತುಮಕೂರಿಗೆ ಎಂಟ್ರಿ ತಗೊಂಡು ಈ ಕಡೆಯಿಂದ ಮಹಾಲಕ್ಷ್ಮಿ ಲೇಔಟ್ ಕಡೆಯಿಂದ ಎಕ್ಸಿಟ್ ಆಗಬಹುದು. ನೇರವಾಗಿ ದಿನನಿತ್ಯ ಇದರಲ್ಲಿ ಸಾವಿರಾರು ಜನರು ವಾಹನ ಸವಾರರು ಸಂಚಾರವನ್ನ ಮಾಡ್ತಾರೆ. ಕಂಪ್ಲೀಟ್ ಆಗಿ ಧೂಳಾಗಿದೆ. ಸುಮಾರು 5-6 ವರ್ಷದಿಂದ ಇಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಇದೆ. ಮಳೆ ಬಂದ್ರೆ ಇಲ್ಲಿ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಥಳೀಯರ ಅಳಲಾಗಿರುವಂತದ್ದು. ಜೊತೆಗೆ ಏನು ಈ ಒಂದು RR ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಮುನಿರತ್ನ ಅವರಿಗೆ, ಜೊತೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ST ಸೋಮಶೇಖರ್, ಜೊತೆಗೆ BBMP ಕಮಿಷನರ್ DK ಸುರೇಶ್, DK ಶಿವಕುಮಾರ್ ಇವರಿಗೆಲ್ಲ ಮನವಿಯನ್ನ ಕೊಡ್ತಾ ಬಂದಿದ್ದಾರೆ. ಆದ್ರೆ ಆ ಒಂದು ಮನವಿ ಕೇವಲ ಮನವಿಯಾಗಿ ಮಾತ್ರ ಉಳಿದಿದೆ, ಆದ್ರೆ ರಸ್ತೆ ಮಾತ್ರ ಸರಿಯಾಗಿಲ್ಲ ಅನ್ನುವಂತಹ ಆಕ್ರೋಶವನ್ನ ಇಲ್ಲಿಯ ಸ್ಥಳೀಯರು ಜೊತೆಗೆ ವಾಹನ ಸವಾರರು ಜೊತೆಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಹೊರಹಾಕ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಒಂದ್ ಕಡೆಯಿಂದಾಗಿ ಉತ್ತಮವಾದಂತಹ ರಸ್ತೆಯನ್ನ ಕೊಡಿ ಅನ್ನುವಂಥದ್ದು ಬೆಂಗಳೂರಿನ ಜನರ ಮನವಿ. ಒಂದ್ ಕಡೆಯಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಲಿಕಾನ್ ಸಿಟಿ ಅಂತ ಹೇಳಿದ್ರೆ ಸಿಲಿಕಾನ್ ಸಿಟಿ ವ್ಯಾಲಿ, ಸಿಲಿಕಾನ್ ವ್ಯಾಲಿ, ಉದ್ಯಾನ ನಗರಿ ಅಂತ ಕರಿತೀವಿ. ಆದ್ರೆ ಉದ್ಯಾನ ನಗರಿಯ ರಸ್ತೆಯ ಸ್ಥಿತಿ ಮಾತ್ರ ನಿಜಕ್ಕೂ ಕೂಡ ಹೇಳತಿರೋದಾಗಿರುವಂತದ್ದು. ಈಗ ಈ ಒಂದು ರಸ್ತೆಯ ಸಮಸ್ಯೆ ಬಗ್ಗೆ ಮಾತನಾಡೋಕೆ ಇಲ್ಲಿಯ ಸ್ಥಳೀಯ ಅಪಾರ್ಟ್ಮೆಂಟ್ ನಿವಾಸಿಗಳಿದ್ದಾರೆ. ಬನ್ನಿ ಮಾತಾಡ್ಸೋಣ. ಈ ಒಂದು ರಸ್ತೆಯಿಂದ ಸುಮಾರು 4-5 ವರ್ಷದಿಂದ ಸಂಕಷ್ಟವನ್ನ ಎದುರಿಸ್ತಿದೀವಿ ಅನ್ನುವಂತ ಅಳಲನ್ನು ತೋಡ್ಕೊಳ್ತಿದ್ದಾರೆ. ಮೇಡಮ್ ಹೇಳಿ, ಈ ರಸ್ತೆ ನಿಮಗೆ ಎಷ್ಟು ವರದಾನವಾಗಿದೆ? ಎಷ್ಟು ಆರಾಮಾಗಿ ಹೇಳ್ತೀನಿ ಕೇಳಿ, ಇದು ನಿಜವಾಗೂ ಶಾಪ. ಇದ್ರಲ್ಲಿ ಓಡಾಡಿದ್ರೆ ಕಾಯಿಲೆ ಬರುತ್ತೆ. ನೋಡಿದ್ರಲ್ಲ ಇವಾಗ ಎಷ್ಟೊಂದು ಧೂಳು ಅಂತ. ಅಸ್ತಮ ಗ್ಯಾರಂಟಿ. ಆಮೇಲೆ ಮಕ್ಕಳು ಕರ್ಕೊಂಡು ಸ್ಕೂಲು ಕಾಲೇಜ್ಗಳಿಗೆ ಹೋಗ್ತಾ ಇರ್ತಾರೆ ಡ್ರಾಪ್ ಮಾಡಕ್ಕಂತ ತಾಯಂದಿರು. ಅವ್ರಿಗೆ ಸೇಫ್ಟಿನೇ ಇಲ್ಲ. ಇವಾಗ ನೋಡಿ ಇಲ್ಲಿ ಈ ರೋಡ್ ಕರ್ವಿಂಗ್ ಹೆಂಗಿದೆ. ಇಲ್ಲಿ ಲೆಫ್ಟ್ ತಗೋಬೇಕಂದ್ರೆ ಎಷ್ಟು ಡೇಂಜರ್ ಇದೆ. ಅಂಡ್ ಒಳಗಡೆ ಎಷ್ಟು ಹಳ್ಳಗಳು, ಎಷ್ಟೊಂದು ಗುಂಡಿಗಳು ಬಿದ್ದಿದೆ. ಮಳೆ ಬಂದ್ರೆ ನೀರು, ರೋಡ್ ಯಾವ್ದು ನೀರು ಯಾವ್ದು ಗೊತ್ತಾಗಲ್ಲ. ತುಂಬಾ ಡೇಂಜರಸ್ ಇದೆ. ಯಾರು ಒಂದು 6-7 ವರ್ಷದಿಂದ ರಸ್ತೆ ಹಿಂಗೆ ಇದೆ. ಯಾರು ಏನು ಮಾಡ್ತಾ ಇಲ್ಲ. ಯಾವ ಗೌರ್ಮೆಂಟ್ ಬಂದ್ರು ಅಷ್ಟೇ, BJP ಬಂದ್ರು ಕಾಂಗ್ರೆಸ್ ಬಂದ್ರು, ಯಾರು ಈ ಕಡೆ ಗಮನನೇ ಕೊಡ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಇದ್ರೊಳಗಿನ ಮರ್ಮ ಏನು ಅಂತ ಗೊತ್ತಿಲ್ಲ. ಇದು ನಮ್ ಕರ್ಮ ಆಗಿದೆ ನಿಜವಾಗಿ ಇಲ್ಲಿ ಓಡಾಡೋದು. ಏನ್ ಹೇಳೋದೆ, ಇವ್ರು ಏನ್ ಹೇಳ್ತಿದಾರೆ ಅದನ್ನ 2 ವೀಲರ್ ಅಲ್ಲಂತೂ ನಾವು ಓಡಿಸ್ಬೇಕು ಅಂತಂದ್ರೆ ತುಂಬಾನೇ ಹಾರಿಬಲ್ ಕಷ್ಟ ಇದೆ. ಬಟ್ ಆ ಡಸ್ಟ್ ಇಂದ ಎಲ್ಲರಿಗೂ ಅನಾರೋಗ್ಯನೂ ಆಗ್ತಾ ಇದೆ. ಎಲ್ಲರಿಗೂ ಆರೋಗ್ಯದಿಂದ ತೀರ್ಬೇಕಂದ್ರೆ ಯೋಚನೆ ಮಾಡಬೇಕು. ರೋಡ್ ಅಲ್ಲಿ ಹೋಗ್ಬೇಕಲ್ಲಪ್ಪ ಅಂತ ನಿಜವಾಗೂ ಕಷ್ಟ ಆಗಿದೆ. ರಿಯಲಿ ಬರ್ಬೇಕು ಅಂದ್ರೆ ನಮ್ಗೆ ಭಯ. ಒಂದು ಆಟೋದವರಿಗೂ ಕಷ್ಟ, 2 ವೀಲರ್ನವರಿಗೂ ಕಷ್ಟ, 4 ವೀಲರ್ ನಮ್ದಂತೂ ನಂಗರೆ 3-4 ಸರಿ ನಮ್ದು ಸರ್ವಿಸ್ ಅಲ್ಲಿ 80 ಸಾವಿರ ರೂಪಾಯಿ ಹೋಗಿದೆ ನಮ್ ಗಾಡಿಗಳಿಗೆಲ್ಲ. ಇವ್ರಿಗೆ ನಾವೇನ್ ಧರಣಿಗೆ ಕುತ್ಕೋಬೇಕು ಅನ್ಸುತ್ತೆ. ಅಲ್ಲಿವರೆಗೂ ಆ ಲೆವೆಲ್ ಬರೋವರೆಗೂ ಬಿಡ್ತಾರೆ. ಇವ್ರಿಗೆ ಅರ್ಥ ಯಾಕೆ ಆಗ್ತಿಲ್ಲ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವರೆಲ್ಲ ಮನುಷ್ಯರಲ್ವಾ? ಇವ್ರುಗಳು ಒಂದ್ ದಿವಸ ಈ ರೋಡಲ್ಲಿ ಓಡಾಡ ಇಲ್ವಾ? ಅವ್ರು ಬರ್ಬೇಕು ಇಲ್ಲಿ, ಯಾವಾಗ ಗೊತ್ತಾಗತ್ತೆ ನಮ್ ಕಷ್ಟ ಏನು ಅಂತ. ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಸ್ಕೂಲು ಕಾಲೇಜ್ಗಳಿಗೆಲ್ಲ ಹೋಗ್ತಾ ಇರ್ತೀವಿ ಡ್ರಾಪ್ ಮಾಡಕ್ಕೆ, ಪಿಕ್ ಮಾಡಕ್ಕೆ ಅಂತ. ಎಷ್ಟು ಡೇಂಜರ್ ಇದೆ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ನೀವೇ ನೋಡ್ತಾ ಇದ್ದೀರಾ. ಅವ್ರಿಗೆ ಫಂಡ್ ಇಲ್ಲ, ಇವ್ರಿಗೆ ಫಂಡ್ ಇಲ್ಲ, ನಮಗ್ ಬೇಕಿಲ್ಲ. ನಮಗ ಬೇಸಿಕ್ ಅಮ್ಯುನಿಟೀಸ್ ನಮಗ್ ಬೇಕು. ಮೂಲಭೂತ ಸೌಕರ್ಯ ಕೊಡಕ್ಕಾಗದೆ ಇರೋರು ಗವರ್ಮೆಂಟ್ ಅಲ್ಲಿ ಅಲ್ವಾ? ಮಾಡಿದ್ರೆ ಆಟೋ ಬುಕ್ ಮಾಡಿದ್ರೆ ಬರಲ್ಲ ಅನ್ಬಿಡ್ತಾರೆ. ಈ ರೋಡ್ಗೆ ಬರಲ್ಲ ಅಂತ. ಮೇಡಮ್ ಆ ರೋಡ್ಗ ಬರಲ್ಲ. ನಾವು ಬರದೇ ಇಲ್ಲ. ಅದ್ರ ಮೇಲೆ ಡಬಲ್ ಚಾರ್ಜ್ ಕೊಟ್ಟು ನಾವು ಹೋಗ್ಬೇಕಾಗುತ್ತೆ. ಇವ್ರಿಗೆ ಬೇಸಿಕ್ ನೀಡು ಒಂದು ರಸ್ತೆ ಕೊಡಕ್ಕಾಗಲ್ಲ ಅಂದ್ರೆ ಯಾವ ಸೀಮೆ ಗವರ್ಮೆಂಟ್ ಕಂಪನಿಗಳಿವೆ. ಇಷ್ಟೆಲ್ಲ ಜನ ಓಡಾಡ್ತಾರೆ ಇಲ್ಲಿ. ಅವ್ರು ಒಬ್ರು ಇಲ್ಲಿ ತನ ಯಾವ ರೀತಿ ಪ್ರಶ್ನೆ ಮಾಡಿಲ್ಲ. ನಂಗೆ ಅದು ಗೊತ್ತಾಗ್ತಾ ಇಲ್ಲ. ಈಗ ನಾವೆಲ್ಲ ಹೆಣ್ಮಕ್ಳು ಸೇರಿ ಒಂದ್ಸಲ ಧರಣಿ ಮಾಡ್ಬೇಕು ಅಂತ. 2 ಮಂತ್ಸ್ ನಿಮ್ಮ ರೋಡ್ ಹಿಂಗೆ ಇರುತ್ತೆ. ಯಾಕಂತ ಹೇಳಿದ್ರೆ ಎಲೆಕ್ಷನ್ ಬಂದಿದೆ. ಎಲೆಕ್ಷನ್ಗೆ ಕೋಡ್ ಆಫ್ ಕಂಡಕ್ಟ್ ಆಗುತ್ತೆ. ಕೋಡ್ ಆಫ್ ಕಂಡಕ್ಟ್ ಹೆಸರಲ್ಲಿ ನಿಮ್ ರಸ್ತೆ ಅಭಿವೃದ್ಧಿ ಆಗೋದಿಲ್ಲ. ಅಲ್ಲ 2 ತಿಂಗಳು ಆಫ್ಟರ್ 2 ಮಂತ್ಸ್ ಏನ್ರಿ 8 ವರ್ಷದಲ್ಲೇ ಕಾಯ್ಕೊಂಡ ಕೂತೀವಲ್ಲ. 2 ತಿಂಗಳು ಆದ್ಮೇಲೆ ಆದ್ರೂ ಯಾರಾದ್ರೂ ಬಂದ್ ಭರವಸೆ ಕೊಡ್ತಾರಾ? ಅದನ್ನೇ ನಾವು ಕಾಯ್ತಾ ಇದೀವಿ. ಸೇರುತ್ತೆ ಈ ಕಡೆಯಿಂದ ಈ ಕಡೆ, ಇವರಿಗೆ ಗೋಪಾಲ ಯಾಕೆ ಸೇರುತ್ತೆ. ಸೊ ಜಸ್ಟ್ ಒಂದ್ ರೋಡಿಗೋಸ್ಕರ ಇಬ್ರು ನಂದಲ್ಲ ಅಂತ ಯಾರು ಮಾಡಿಸ್ತಾನೆ ಇಲ್ಲ. ಹಂಗಾಗಿ 7 ವರ್ಷದಿಂದ ಹಿಂಗೆ ಇದೆ ಅದು.
ಫೈನಲ್ ಆಗಿ ಸಫರ್ ಆಗ್ತಾ ಇರೋರು ನಾವು, ಈ ಸರೌಂಡಿಂಗ್ ಪಬ್ಲಿಕ್ಸ್. ಹೊರಗಡೆ ಹೋಗ್ಬೇಕಾ ಯೋಚನೆ ಮಾಡ್ಬೇಕು, ಆ ರೋಡಲ್ಲಿ ಹೋಗ್ಬೇಕಾ, ಸ್ವಲ್ಪ ಸಾಯಂಕಾಲ ಆಯ್ತಾ ನಮ್ಗಳಿಗೆ ಆಟೋಗಳು ಬುಕ್ ಮಾಡಿದ್ರು ಬರಲ್ಲ ಅಂತಾರೆ. ಎಲ್ಲೋಗಿ ಸಾಯೋಣ, ಮನೆಗೆ ಬರ್ಬೇಕಲ್ವಾ? ಇವ್ರಿಗೆ ಏನಕ್ಕೆ ಅರ್ಥ ಆಗಲ್ಲ, ಇವ್ರಿಗೆ ಜನರ ಕಷ್ಟ ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಇದು ಬರೀ ಈಗ ನಾವು ಇಂಟರ್ವ್ಯೂ ಅಂತ ಅಷ್ಟೇ ಹೇಳ್ತಾ ಇಲ್ಲ, ನಮ್ ಪ್ರೆಸಿಡೆಂಟ್ ಸರ್ ಹೋಗಿ ಲೆಟರ್ ಸಮೇತ ಕೊಟ್ಟು ಬಂದಿದ್ದಾರೆ. ಪ್ರತಿಯೊಬ್ರು ನಾವೆಲ್ಲ ಸೈನ್ಡ್ ಲೆಟರ್, ನಮಗಿದು ಬಹಳ ಕಷ್ಟ ಆಗ್ತಾ ಇದೆ, ಬಂದು ನಮಗೆ ನೀವು ಸರಿ ಮಾಡ್ಕೊಡಿ. ಇನ್ನೇ ಎಷ್ಟು ಏನ್ ಮಾಡ್ಬೇಕು ನಾವು, ಇದಕ್ಕಿಂತ ಹೆಚ್ಚು ಏನ್ ಮಾಡ್ಬೇಕು ಹೇಳಿ. ಅಭಿವೃದ್ಧಿ ಕೆಲಸ ಆಗ್ತಿದೆ ಅಂತ ಹೇಳ್ತಾರಲ್ಲ ಯಪ್ಪ, ನೀವೇ ನೋಡ್ತಿದ್ದೀರಲ್ವಾ, ಇದನ್ನೇ ಅಭಿವೃದ್ಧಿ ಅಂತೀರಾ? ಅಲ್ಲ, ಇದನ್ನೇ ಅಭಿವೃದ್ಧಿ ಅನ್ನೋದಾದ್ರೆ ಒಪ್ಕೊಳ್ಳೋಣ ಅಷ್ಟೇ. ಇದೀರಲ್ಲ ಸರ್ ನೀವು, ಅಲ್ಲ, ಈ ತರ ನೀವೇ ವಿಡಿಯೋ ಮಾಡಿ ಎಲ್ಲ ನಿಮ್ಗೆ 5 ಗ್ಯಾರಂಟಿ ಕೊಟ್ರಲ್ಲ. ಅಲ್ಲ, ಯಾವ ಗ್ಯಾರಂಟಿ ನಮಗ್ ಸಿಕ್ಕಲ್ಲ, ನಾವ್ ಯಾವ ಗ್ಯಾರಂಟಿ ತಗೊಂಡಿಲ್ಲ, ನಮ್ಗೆ ಯಾವ ಗ್ಯಾರಂಟಿನೂ ಬೇಡ. ಹೌದು, ಅವ್ರ ಗ್ಯಾರಂಟಿಗಳಿಗೆ ದೊಡ್ಡ ನಮಸ್ಕಾರ, ನಮ್ಗೆ ಏನು ಬೇಡ. ರೋಡ್ ಮಾಡ್ಕೊಡ್ಲಿ ನಮ್ಗೆ ಅಷ್ಟೇ. ಅವರು ರೋಡು, ನೀರು, ಬೇಸಿಕ್ ನೀಡ್, ಇದು ರಸ್ತೆ ಮುಖ್ಯವಾಗಿ ಅದನ್ನೇ ಕೊಟ್ಟಿಲ್ಲ ಅಂದ್ರೆ ಇನ್ನು ಯಾವ ಅಭಿವೃದ್ಧಿ ಸರ್? ಇದನ್ನೇ ಅಭಿವೃದ್ಧಿ ಅಂತ ಹೇಳೋದಾದ್ರೆ ಹೇಳ್ಬಿಡಿ ಅಷ್ಟೇ. ಮಹಿಳೆಯರು ಅವರ ಹಳೆಯನ್ನು ತೊಳ್ಕೊಳ್ತಿದ್ದಾರೆ. ಈಗ ನೀವು 6 ವರ್ಷದಿಂದ ಇಲ್ಲಿ ಇದ್ದೀರಿ ಅಂತ ಹೇಳ್ತಿದ್ದೀರಾ. 6 ವರ್ಷದಿಂದ ಒಂದೇ ರಸ್ತೆ ಬಗ್ಗೆ ನೀವು ಕೂಡ ಸಾಕಷ್ಟು ಮನವಿ ಮಾಡಿದ್ದೀರಾ. ಡಿ.ಕೆ. ಶಿವಕುಮಾರ್ಗೆ, ಡಿ.ಕೆ. ಸುರೇಶ್ಗೆ, ಕಮಿಷನರ್ಗೆ ಇಷ್ಟೆಲ್ಲ ಮನವಿ ಕೊಟ್ಟರು. ಅವರು ಆ ಮನವಿಯನ್ನ ಟೇಬಲ್ ಅಡಿಗೆ ಕುತ್ಕೊಳ್ತಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ನಿಮ್ಮ ಸರ್? ನನಗೆ ಯಾರನ್ನಾದ್ರು ಲಾಯರ್ ಕೇಳ್ಬಿಟ್ಟು ಈ ಕೋರ್ಟ್ಗೆ ಹೋದ್ರೆ ಆಗುತ್ತಾ ಅಂತ ನೋಡ್ಬೇಕು. ಆಗುತ್ತೆ ಅಂದ್ರೆ ನಾನು ಹೋಗ್ಬಿಟ್ಟು ಐ ವಿಲ್ ಅಪೀಲ್. ಅಟ್ಲೀಸ್ಟ್ ನಮ್ಗೆ ನ್ಯಾಯವಾಗಾದ್ರೂ ಸಿಗ್ಲಿ. ನೀವೇನು ಟ್ಯಾಕ್ಸ್ ಕಟ್ತೀರಾ? ನೀವು ಆಸ್ತಿ ಅಂತ ಕೇಳ್ತೀವಿ. ಉತ್ತಮವಾದ ರಸ್ತೆ. 4 ಜನರಿಗೂ ಅಲ್ಲ, ದಿವಸ ಎಷ್ಟು 100 ಸ್ಕೂಲ್ ಮಕ್ಕಳೇ ಹೋಗ್ತಾರೆ, ಎಷ್ಟು ಕಷ್ಟಪಟ್ಟು ಹೋಗ್ತಾರೆ. ಇಲ್ಲೆಲ್ಲ ನ್ಯಾಷನಲ್ ಸ್ಕೂಲ್, ಪಬ್ಲಿಕ್ ಸ್ಕೂಲ್, ಆ ಕಡೆ ಈ ಕಡೆ ಎಲ್ಲ ಸ್ಕೂಲ್ ಇದಾವೆ. ಅವರೆಲ್ಲ ಬೆಳಿಗ್ಗೆ ಹೋಗೋ ಹೊತ್ನಲ್ಲಿ ಅಯ್ಯೋ ಅನ್ಸತ್ತೆ. ನ್ಯಾಷನಲ್ ಹೈವೇ ಇದು, ಎಲ್ಲ ಕಡೆ ಲೀಡ್ ಆಗುತ್ತೆ. ಈ ರೋಡ್ ಲೀಡ್ಸ್ ಟು ಕನೆಕ್ಟ್ ಆಗೋದು ನ್ಯಾಷನಲ್ ಹೈವೇಗೆ. ಅಲ್ಲಿಂದ ನಿಮ್ಗೆ ಮಂಗಳೂರು, ಆಮೇಲೆ ಮುಂಬೈ ಎಲ್ಲ ಹೋಗುತ್ತೆ. ಅದೇ ಮೇನ್ ರೋಡ್. ಈ ರೋಡ್ ಇಷ್ಟು ಕಚಡ ಆಗಿದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇವರಿಂದ? ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಮಾಡ್ಬಿಟ್ರೆ ಈ ರೋಡ್ ಎಂಡ್ವರೆಗೂ ಗೊರಗುಂಟೆ ಪಾಳ್ಯ ಸಿಗ್ನಲ್ ನಲ್ಲಿ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಹೌದು, ಅಲ್ಲಿ ಗಂಟೆಗಟ್ಲೆ ನಿಲ್ಲೋದು ಪಾಪ. ಈ ಕಡೆಯಿಂದ ಹೋಗೋರು ಹೋಗ್ತಾರೆ, ಈಗ ಬಳಸಿ ಅವ್ರು ಮತ್ತೆ ಗೊರಗುಂಟೆ ಪಾಳ್ಯ ಒಳಗೆ ಹೋಗಿ ಆ ಕಡೆಯಿಂದ ಹೋಗ್ತಾರೆ. ಅಲ್ಲ, ಗಾಡಿ ಓಡ್ಸಕ್ಕಲ್ಲ, ಅಟ್ಲೀಸ್ಟ್ ನಡ್ಕೊಂಡು ಹೋಗಕ್ಕೂ ಆಗಲ್ಲ ಈ ರೋಡಲ್ಲಿ. ಫುಟ್ಪಾತ್ ಗಳು ಸರಿ ಇಲ್ಲ, ನೋಡಿದಿರಲ್ಲ ಫುಟ್ಪಾತ್ ಗಳು ಹೆಂಗಿದೆ ಅಂತ. ಅಟ್ಲೀಸ್ಟ್ ಒಂದು ಒಳ್ಳೆ ರೋಡ್ ಮಾಡಿ, ಒಳ್ಳೆ ಫುಟ್ಪಾತ್ ಮಾಡಿದ್ರೆ ಅಟ್ಲೀಸ್ಟ್ ಗಾಡಿ ಓಡಿಸಿರೋರ್ಗೆ ನಡ್ಕೊಂಡಾದ್ರೂ ಹೋಗ್ಬೋದು ಆರಾಮ್ಸೆ. ಇದು ಇಲ್ಲ, ಅದು ಇಲ್ಲ, ಏನೂ ಇಲ್ಲ. ಇವರು ಏನ್ ಅಭಿವೃದ್ಧಿ ಅಂತ ಕೇಳ್ತಾ ಇದ್ದೀನಿ ನಾನು. ಇದನ್ನೇ ಅಭಿವೃದ್ಧಿನ? ಇದಿಷ್ಟು ಈ ಒಂದು ಏರಿಯಾದ ನಿವಾಸಿಗಳ ಅಳಲಾಗಿರುವಂತದ್ದು. ಇಲ್ಲಿ ನೋಡ್ತಿರ್ಬೋದು, ಎಲ್ಲರೂ ಕೂಡ ನಾನು ರಿಪೋರ್ಟ್ ಮಾಡಕ್ಕೆ ಇಲ್ಲಿ ಬಂದಿದ ತಕ್ಷಣ ಅವರೇ ಬಂದು ನಿಂತ್ಕೊಂಡು ಈ ರಸ್ತೆ ಸಮಸ್ಯೆನ ಹೇಳಕ್ ಮುಂದಾಗ್ತಿದ್ದಾರೆ. ಇನ್ಮೇಲಾದ್ರೂ ರಾಜಕೀಯ ನಾಯಕರು, ಡಿ.ಕೆ. ಸುರೇಶ್ ಅವರು, ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಗಳು ಬೇಡ, ನಮಗೆ ಉತ್ತಮವಾದಂತ ರಸ್ತೆ ಬೇಕು ಅನ್ನುವಂತ ಅಳಲು ಇವ್ರದ್ದು. ಅಣ್ಣ ಸಿದ್ದರಾಮಣ್ಣ, ನಿಂದ್ ಗ್ಯಾರಂಟಿನೂ ಬೇಡ, ಯಾವ್ದು ಬೇಡ. ನಿಮ್ ಊರಲ್ಲಿ ಯಾವ್ದು ಸಿದ್ದರಾಮಯ್ಯ ನುಂಡಿಲ್ ಆಸ್ಪತ್ರೆ ಐತಿ ನೋಡು, ಫಸ್ಟ್ ಆಸ್ಪತ್ರೆ ರೆಡಿ ಮಾಡಿಸು. 10 kg ಹಚ್ಚಿ. ಏನ್ ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಡ್ತೀಯ? ನಿಮ್ಮ ಅಪ್ಪನ ಮನೆಯಿಂದ ಮಾಡಿಸಲ್ಲ. ಅವನೇನೋ ಡಿ.ಕೆ. ಸುರೇಶ್ ಅವನಲ್ಲ, ಯಾವ್ದು RR ನಗರ, ಮತ್ತೆ ಇದು ಯಾವ್ದಪ್ಪ ಇದು ಬೆಂಗಳೂರು ಗ್ರಾಮಾಂತರ. ನಾನೇ ಗೆಲ್ಲೋದು ಅಂತೀಯಲ್ಲ. ನೀನ್ ಫಸ್ಟ್ ಬಂದು ರೋಡ್ ರೆಡಿ ಮಾಡಿಸು, ಮತ್ತೆ ಕಳ್ಳೋಟ್ ಹಾಕ್ಸೋದ್ ಬಿಡು. ಮತ್ತೆ ಯಾವ್ದೋ ಕೊಟ್ಟೆ ನೋಡಿ MLA ಎಲೆಕ್ಷನ್ ಅಲ್ಲಿ, ಅದು ಕೊಡೋದ್ ಬಿಡಿ. ನೀವು ಯಾವ ಪಕ್ಷದವರು ಅಲ್ಲ, ನೀಯತ್ತಾಗಿ ಗೆದ್ದು ನಮ್ಮ ಕರ್ನಾಟಕನ ಅಭಿವೃದ್ಧಿ ಮಾಡಿ. ನಿಮ್ಗೆ ನಾಚಿಕೆ ಆಗ್ಬೇಕು. ಬಂದಾಗ ಒಬ್ಬೊಬ್ಬನಿಗೆ ಕಾರು, ಒಂದೊಂದು ಮಿನಿಸ್ಟ್ರಿಗಳಿಗೆ. ಅವ್ರು ಕಳ್ಳರು, ಆ ಕಳ್ಳರಿಗೆ ಒಂದೊಂದು ಕಾರು, AC ಕಾರಲ್ಲಿ ಓಡಾಡಕ್ಕೆ. ಅವ್ರ ಮನೆ ಮುಂದೆ ಈ ತರ ರೋಡ್ ಐತಾ? ನಿಮ್ಗೆ ನಾಚಿಕೆ ಆಗ್ಬೇಕು. ಒಬ್ಬ MLA, ನೀವು ಅಪ್ಪನಿಗೆ ಹುಟ್ಟಿದ್ರೆ ಯಾವನಾರ ಒಬ್ಬ MLA ನಮ್ಮ ಕರ್ನಾಟಕನ ರಾಮ್ ರಾಜ್ಯ ಮಾಡಿ ತೋರಿಸಿ. ನೀವು ನನ್ನ ಮಕ್ಕಳ ನೀವೆಲ್ಲ ಯಾಕೆ ಓಟ್ ಹಾಕಿ ಗೆಲ್ಲಿಸ್ತೀವಿ ನಾವು ನಿಮ್ಮನ್ನ? ಗುಂಡಿ ಅವ್ರ ಮನೆ ಮುಂದೆ ಒಂದು ಗುಂಡಿ ಇದೆ ತೋರಿಸಿ ಸರ್. ಇಲ್ಲಿ ಬಿದ್ದಿರೋ ಗುಂಡಿ ಒಂದೇ ಒಂದು ಗುಂಡಿ ತೋರ್ಸ್. ಇದ ನೀವು ನಿಜವಾಗ್ಲೂ ಅವ್ನು ಸಿದ್ದರಾಮಯ್ಯನ್ಗೆ ಅಲ್ಲಿ ಕೂತ್ಕೊಂಡು ಹೇಳ್ತಾನೆ ಏನಂತ ಹೇಳಿ, 10 kg ಅಕ್ಕಿ 2,000. ಯಾರಪ್ಪನ ದುಡ್ಡು? ಅವ್ರ ಅಪ್ಪನ ದುಡ್ಡು, ಅದು ನಮ್ ದುಡ್ಡು. ನಾವು ಟ್ಯಾಕ್ಸ್ ಕಟ್ಟಿರ್ತೀವಿ, ನಮ್ ಟ್ಯಾಕ್ಸ್ ಅಲ್ಲಿ ಅವ್ರು ಕೊಡೋದು. ಅವನು ಹೇಳ್ತಾನೆ ನಾವು 10 kg ಅಕ್ಕಿ 2,000 ದುಡ್ಡು. ಆಮೇಲೆ SLC ಫ್ರೀ ಬಸ್. ಯಾರ್ದ್ರಿ ದುಡ್ಡು? ಅದು ನಮ್ ದುಡ್ಡು, ನಮ್ ಪಬ್ಲಿಕ್ ದುಡ್ಡು. ನಮ್ ದುಡ್ಡಲ್ಲೇ ಅವ್ರು ಜೀವನ ಮಾಡ್ತಾರೆ. ಇಡಿಯಟ್ ನನ್ನ ಮಕ್ಳು. ಅವ್ರಿಗೆ ಮಾನ ಮರ್ಯಾದೆ ಅನ್ನೋದೊಂದು ಏನಾರ ಇದ್ರೆ ಈ ರೋಡ್ ರೆಡಿ ಮಾಡ್ಲಿ. ಈ ಸತಿ MP ಎಲೆಕ್ಷನ್ ಗೆಲ್ಲಬೇಕು ಅಂತ ಅಂದ್ರೆ ಇಡೀ ನಮ್ಮ ಆಟ ಕುಲ ಇರುತ್ತಲ್ಲ, ಆಟ ಕುಲ್ದರು ಹೆಂಗಸರು ಗಣಸರು ಕಾಂಗ್ರೆಸ್ ಓಟ್ ಹಾಕಲ್ಲ. ನಾವು ಫ್ರೀ ಬಸ್ ಬಿಟ್ಬಿಟ್ಟ ಹಾಕಲ್ಲ ನಾವು. ಇದಿಷ್ಟು ಈ ಒಂದು ರಸ್ತೆಯಲ್ಲಿರುವಂತಹ ಆಟೋ ಚಾಲಕರು, ಈ ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ವಾಹನ ಸವಾರರಾಗಿರುವಂತದ್ದು. ಇಲ್ಲಿ ರಸ್ತೆ ಸರಿಯಾಗಿಲ್ಲ ಅನ್ನೋದು ಒಂದು ಪ್ರಮುಖ ರಸ್ತೆ ವಿಚಾರವಾದ್ರೆ ನೋಡ್ತಿರ್ಬೋದು ಯಾವ ರೀತಿಯಾಗಿ ರಸ್ತೆ
ರಸ್ತೆ ಅಲ್ಲ ರೀ ಇದು ಯಾವುದೋ ಒಂದು ಆಫ್ ರೋಡ್ ರೈಡಿಂಗ್ಗೆ ಇದು ಸೂಕ್ತವಾದಂಥ ರಸ್ತೆ ಅನಿಸುತ್ತೆ. ಎಲ್ಲ ಟ್ರೆಕ್ಕಿಂಗು ಗಿಕ್ಕಿಂಗು ಅಥವಾ ಒಳ್ಳೊಳ್ಳೆ ಟೂ ವೀಲರ್ನ ಹಾಕೊಂಡು ಆಫ್ ರೋಡ್ ಏನಾದರೂ ಡ್ರೈವ್ ಮಾಡಬೇಕಂದ್ರೆ ಈ ರಸ್ತೆ ಸಖತ್ತಾಗಿರುತ್ತೆ. ಸೊ ಬೇರೆಲ್ಲೂ ಹೋಗ್ಬೇಕಾಗಿಲ್ಲ, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಈ ಒಂದು ರಸ್ತೆಗೆ ಬಂದರೆ ಸಾಕು. ಸೊ ಈ ಒಂದು ರಸ್ತೆಯಲ್ಲಿ ನಿಮಗೆ ಮುಖ್ಯವಾಗಿ ಈ ಒಂದು ರಸ್ತೆಯಲ್ಲಿ ನಿಮಗೆ ಆಫ್ ರೋಡ್ ಡ್ರೈವಿಂಗ್ ಅನ್ನ ಮಾಡಬಹುದು. ಸದ್ಯಕ್ಕೆ ಈ ರಸ್ತೆ ಇರುವಂತದ್ದು ಒಂದನೇ ಮುಖ್ಯ ರಸ್ತೆ, ಎರಡನೇ ಅಡ್ಡ ರಸ್ತೆ ಅಂತ ಹೇಳಿ ಕೈಗಾರಿಕಾ ಪ್ರದೇಶ ಅಂತೆ, ಎರಡನೇ ಹಂತ ಯಶವಂತಪುರ ಬೆಂಗಳೂರು. ಸೊ ಇಲ್ಲೇ ವರಸಿದ್ಧಿ ವಿನಾಯಕನ ದೇವಸ್ಥಾನ ಇದೆ, ಈ ಕಡೆಯಿಂದ ಸ್ಕೂಲ್ ಇದೆ, ಈ ಕಡೆಯಿಂದ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಪ್ರೈವೇಟ್ ಹಾಸ್ಪಿಟಲ್ ಇದೆ. ಈ ಕಡೆಯಿಂದ ಈ ಒಂದು ರಸ್ತೆಯಲ್ಲಿ ದಿನನಿತ್ಯ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಹೆವಿ ವೆಹಿಕಲ್ಸ್ ಓಡಾಡ್ತಿರ್ತವೆ. ಆದ್ರೂ ಕೂಡ ಇಲ್ಲಿ ರಸ್ತೆಯ ಸಮಸ್ಯೆ ಇನ್ನೂ ಕೂಡ ಹಿಂಗೆ ಇದೆ. ಸುಮಾರು 6 ವರ್ಷಗಳಿಂದ ನಾವು ಈ ರೀತಿಯಾದಂತಹ ಸಮಸ್ಯೆಯನ್ನು ಅನುಭವಿಸ್ತಿದ್ದೀವಿ ಅನ್ನುವಂತಹ ಆಕ್ರೋಶದ ಮಾತುಗಳನ್ನ ಇಲ್ಲಿಯ ಸ್ಥಳೀಯರು, ವಾಹನ ಸವಾರರು, ಜೊತೆಗೆ ಆಟೋ ರಿಕ್ಷಾ ಸವಾರರು, ಜೊತೆಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಹೇಳ್ತಿರುವಂತದ್ದು. ಇನ್ಮೇಲಾದ್ರೂ ಲೋಕ ಚುನಾವಣೆಯ ರೀಸನ್ ಕೊಡ್ಕೊಂಡು ಇನ್ನು 2 ತಿಂಗಳಂತೂ ರಸ್ತೆಯನ್ನು ನೀವು ಕರೆಕ್ಟ್ ಮಾಡೋದಿಲ್ಲ. ಅದಾದ ಬಳಿಕ ಆದ್ರೂ ಈ ಒಂದು ರಸ್ತೆಗೆ ಉತ್ತಮವಾದಂತಹ ವೈಟ್ ಟ್ಯಾಪಿಂಗ್ ಅಥವಾ ಡಾಂಬರ್ ಭಾಗ್ಯವನ್ನ ಕೊಡಿ ಅನ್ನುವಂತಹ ಆಳಲನ್ನ ಈ ಏರಿಯಾದ ನಿವಾಸಿಗಳು ಮಾಡ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ರಂಜನ್ ಶಿಲಾಲ್, ನ್ಯೂಸ್ 18 ಬೆಂಗಳೂರು.